Hello my dear students, in this video I'm going to teach you the ABC method problems. So this question has been extracted from 2018 question paper to 6 marks question. So to make you understand easily, so I chose this question, so no need to worry, you will understand it very easily. Okay, so let us start with the problem. So let me read the question first, then I will explain it to you. Before reading the question, again I wanted to tell you one thing. There is no particular format in this ABC approach. Okay, ABC approach or method, anything you can call. There is no particular format to solve this problem. So that I'm just going to read the question and I will ask you to, I will explain it to you. Then you will find it easy to solve other problems. ABC ಮೆಥಡ್ ಅಲ್ಲಿ ಅಥವಾ ABC ಅಪ್ರೋಚ್ಗೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ ಏನಾರು ಕೊಟ್ಟಿದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಬಟ್ ಇದರಲ್ಲಿ ಯಾವುದೇ ರೀತಿಯಾದ ಫಾರ್ಮ್ಯಾಟ್ ಅವ್ರು ಕೊಟ್ಟಿಲ್ಲ. ಸೊ ಫಾರ್ಮ್ಯಾಟ್ ಕೊಟ್ಟಿಲ್ಲ ಅಂದ ತಕ್ಷಣ ನೀವು ಹೆದರ್ಕೊಳ್ಳೋದು ಬೇಡ. ಪ್ರಾಬ್ಲಮ್ ಅಲ್ಲಿ ಕೆಲವೊಂದು ವಿಷಯಗಳು ನೀವು ಐಡೆಂಟಿಫೈ ಮಾಡಿದ್ರೆ ಈಸಿಯಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಇದು ನಿಮ್ಮ ಫಸ್ಟ್ ವಿಡಿಯೋ, ಈ ಪ್ರಾಬ್ಲಮಿಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಫಸ್ಟ್ ಕ್ವೆಶನ್ ಓದಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದು ತುಂಬ ಈಸಿ ಕ್ವೆಶನು ಕೂಡ, ತುಂಬ ಈಸಿ ಕ್ವೆಶನು, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಜಸ್ಟ್ ಆಸ್ ಲೈಕ್ ದಟ್ ನೀವು ಕನ್ನಡಿಸಿದ್ರೆ ಸಾಕು. ಸೊ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ 2 products A and B using common facilities. The following cost data for a month are presented to you. As I told you, in any company, if they are producing more than one product, okay, ಒಂದು ಪ್ರಾಡಕ್ಟ್ ಉತ್ಪಾದನೆ ಆಗ್ತಿದ್ರೆ ನೋ ಪ್ರಾಬ್ಲಮ್. ಇಫ್ ದೇ ಆರ್ ಪ್ರೊಡ್ಯೂಸಿಂಗ್ ಮೋರ್ ದೆನ್ ಒಂದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ನ ಉತ್ಪಾದನೆ ಮಾಡ್ತಿದ್ದಾಗ ABC ಮೆಥಡ್ ನಮಗೆ ಬೇಕಾಗಿರುತ್ತೆ. ಸೊ ಅದೇ ರೀತಿನೇ ಈ ಪ್ರಶ್ನೆಯಲ್ಲೂ ಕೂಡ A and B ಅನ್ನೋ 2 ಪ್ರಾಡಕ್ಟ್ನ ಉತ್ಪಾದನೆ ಮಾಡ್ತಿದ್ದಾರೆ. ಸೊ ಹಂಗಂದ್ರೆ 2 ಪ್ರಾಡಕ್ಟ್ ಆಯಿತು, ಅವರು ABC ಮೆಥಡ್ನ ಫಾಲೋ ಮಾಡ್ಬೋದು ಅಂತ ಆಯಿತು. ಸೊ ಇಲ್ಲಿ ಅವರು ಕಾಸ್ಟ್ ಡೇಟಾ ಕೊಟ್ಟಿದ್ದಾರೆ, ಒಂದು ಮಂತ್, ಫಾರ್ ಅ ಮಂತ್, ಫಾರ್ ಒನ್ ಪರ್ಟಿಕ್ಯುಲರ್ ಮಂತ್. ಯಾವ ಮಂತ್ ಅಂತ ಕೊಟ್ಟಿಲ್ಲ, ಒಂದು ತಿಂಗಳ ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣ. ಸೊ ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. So product A and product B, units produced 1000 and 2000. So units ಎಷ್ಟು ಪ್ರೊಡ್ಯೂಸ್ ಆಗಿದೆ, ಇಲ್ಲಿ 1000, ಇಲ್ಲಿ 2000. ಡೈರೆಕ್ಟ್ ಲೇಬರ್ ಹವರ್ ಪರ್ ಯೂನಿಟ್. ಸೊ ಇದು ನೋಡಿ, ಇಲ್ಲಿ ಪ್ರಾಡಕ್ಟ್ ಎ 1000 ಯೂನಿಟ್ಸ್ ಉತ್ಪಾದನೆ ಆಗಿದೆ, ಪ್ರಾಡಕ್ಟ್ ಬಿ 2000 ಯೂನಿಟ್ಸ್ ಉತ್ಪಾದನೆ ಆಗಿದೆ. ಸೊ ಇದಕ್ಕೆ ಬೇಕಾಗಿರೋ ಲೇಬರ್ ಹವರ್, ಒಂದು ಯೂನಿಟ್ನ ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಡೈರೆಕ್ಟ್ ಲೇಬರ್ ಬೇಕು, ಅವರು ಕೆಲಸ ಮಾಡೋರು ಎಷ್ಟು ಹೊತ್ತು ಲೇಬರ್ ಅವ್ರ ಕೆಲಸ ಬೇಕಾಗಿರುತ್ತೆ. ಒಂದು ಯೂನಿಟ್ನ ಉತ್ಪಾದನೆ ಮಾಡೋದಕ್ಕೆ 2 hours ಬೇಕು. ಇಲ್ಲಿ ಲೇಬರ್ ಅವರ್ಸ್ ಅಂತ ಬಂದರೆ, ಇಲ್ಲಿ ಒಬ್ಬ ವ್ಯಕ್ತಿ 3 hours ವರ್ಕ್ ಮಾಡಬೇಕು ಪ್ರಾಡಕ್ಟ್ ಬಿನ ಉತ್ಪಾದನೆ ಮಾಡಬೇಕಂತಂದ್ರೆ. ನೆಕ್ಸ್ಟ್ ಮೆಷಿನ್ ಹವರ್ಸ್ ಪರ್ ಯೂನಿಟ್. ನೋಡಿ, ಪರ್ ಯೂನಿಟ್ ಇನ್ಫಾರ್ಮೇಷನ್ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ವಿ ಶಾಲ್ ಅಂಡರ್ಸ್ಟ್ಯಾಂಡ್ ಮೆಷಿನ್ ಅವರ್ಸ್. ಸೊ ಪ್ರಾಡಕ್ಟ್ ಏನು ಉತ್ಪಾದನೆ ಮಾಡೋದಕ್ಕೆ ಮೆಷಿನು 6 hours ವರ್ಕ್ ಮಾಡಬೇಕು. ಒಂದು ಯೂನಿಟ್ ಪ್ರಾಡಕ್ಟ್ ಏನು ಉತ್ಪಾದನೆ ಮಾಡೋದಕ್ಕೆ ಮೆಷಿನು 6 hours ರನ್ ಆಗಬೇಕು. ಇಲ್ಲಿ 1.5 hours ಅಂದರೆ 1.5 hour ರನ್ ಆಗಬೇಕು. ಪ್ರಾಡಕ್ಟ್ ಬಿನ ಉತ್ಪಾದನೆ ಮಾಡೋದಕ್ಕೆ ಈ ಒಂದು ಮೆಷಿನು 1.5 hour ರನ್ ಆಗಬೇಕು, ಒಂದು ಯೂನಿಟ್ನ ಉತ್ಪಾದನೆ ಮಾಡೋದಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಟಪ್ ಆಫ್ ಮೆಷಿನ್ಸ್. ಸೊ ಯೂಶುವಲ್ ಆಗಿ ಸೆಟಪ್ ಆಫ್ ಮೆಷಿನ್ಸ್ ಅನ್ನೋ ಒಂದು ಮಾಹಿತಿ ಕೊಟ್ಟೇ ಇರ್ತಾರೆ ABC ಅಪ್ರೋಚ್. ಸೊ ದಿಸ್ ಇಸ್ ನಥಿಂಗ್ ಬಟ್, ಒಂದು ಸಲ ಒಂದು ಮೆಷಿನ್ ರನ್ ಆಗ್ತಿದೆ ಅಂತಂದರೆ ಆ ಬ್ಯಾಚ್ ಅಥವಾ ಆ ಯೂನಿಟ್ನ ಉತ್ಪಾದನೆ ಆದ ತಕ್ಷಣ ಇನ್ನೊಂದು ಸಲ ಒಂದು ಮೆಷಿನ್ನ, ಇವಾಗ ಅದು ಗ್ರೀಸ್ ಹಾಕೋದು ಅಥವಾ ಆಯಿಲ್ ಹಾಕೋದು, ಈ ಥರ ಸೆಟಪ್ ಮಾಡೋದಿರುತ್ತೆ. ಮೆಷಿನ್ನ ತಿರ್ಗಾ ಸರಿ ಮಾಡಬೇಕು ಅಂದರೆ ತಿರ್ಗಾ ಉತ್ಪಾದನೆ ಮಾಡೋದಕ್ಕೆ ರೆಡಿ ಮಾಡ್ತಾರೆ. ಸೊ ಅದನ್ನ ಸೆಟಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರನ್, ಒಂದು ಸಲ ಮೆಷಿನ್ ರನ್ ಆದ ತಕ್ಷಣ ಇನ್ನೊಂದು ರನ್ನಿಗೆ ಸೆಟಪ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಪ್ರಾಡಕ್ಟ್ ಎಗೆ 15 ಸೆಟಪ್ಸ್ ಬೇಕು, ಪ್ರಾಡಕ್ಟ್ ಬಿಗೆ 50 ಸೆಟಪ್ಸ್ ಬೇಕು. ನೆಕ್ಸ್ಟ್ ಸೆಟಪ್ ಆಫ್ ಮೆಷಿನ್ಸ್. ನೆಕ್ಸ್ಟ್ ಆರ್ಡರ್ಸ್.
Orders here for product A it is 18 and product B it is 70. So ಎಷ್ಟು ಆರ್ಡರ್ಸ್ ಬಂದಿದೆ, ಪ್ರಾಡಕ್ಟ್ ಎಗೆ 18, ಪ್ರಾಡಕ್ಟ್ ಬಿಗೆ 70. ಸೊ ಇದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫರ್ದರ್ ವಿ ಶಾಲ್ ಮೂವ್ ಆನ್ ಟು ದಿ ಅದರ್ ಇನ್ಫಾರ್ಮೇಶನ್. ಸೊ ಮೆಷಿನ್ಸ್ ಆಕ್ಟಿವಿಟಿ expenses is rupees 3 lakh in total. So machines activity expenses is 3 lakh in total and setup related expenses is rupees 30,000 in total. So this is in total amount. So machine activity expenses, usually in ABC approach they give you the activity expenses in total. Okay, so you will have to see here activity expenses is nothing but a department expense. So we call it as cost pool here. So set like that only we have to understand. Usually in ABC method we have to find out the cost pool and also cost drivers. Okay, this is cost pool actually. ನಾವು ಡಿಪಾರ್ಟ್ಮೆಂಟ್ ಅಂತ ಕರೆಯೋದಕ್ಕೆ ಬದಲು ಆಕ್ಟಿವಿಟಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್ rupees 30,000. ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಆರ್ಡರ್ಸ್ ಇಸ್ rupees 35,000. ಸೊ ಇದು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೈನಲಿ ಅವ್ರು ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದಿ ಓವರ್ಹೆಡ್ಸ್ ಪರ್ ಯೂನಿಟ್ ಅಬ್ಸಾರ್ಬ್ಡ್ ಯೂಸಿಂಗ್ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಪ್ರೋಚ್. ಸೊ ವಿ ಹ್ಯಾವ್ ಟು ಸಾಲ್ವ್ ದಿ ಮೀನ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ overheads per unit. Okay, overheads per unit under activity based costing approach. For this, see, it is very simple. So they have given total information. See, activity expenses they have given. For this we have to start with the working note first. So ವರ್ಕಿಂಗ್ ನೋಟ್ ಸ್ಟಾರ್ಟ್ ಮಾಡಬೇಕು ಅಂತಂತಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನು ಹೇಗೆ ಅಂತ ಅನ್ನೋದು ನಿಮಗೆ ಕ್ವೆಶನ್ ಡೌಟ್ ಬರ್ಬೋದು, ಬಿಕಾಸ್ ದಿಸ್ ಇಸ್ ಯುವರ್ ಫಸ್ಟ್ ಪ್ರಾಬ್ಲಮ್. ಸೊ ವರ್ಕಿಂಗ್ ನೋಟ್ ಅಂತ ಬಂದಾಗ ಫಸ್ಟ್ ನಿಮಗೆ ಕ್ವೆಶನ್ ಹೀಗೆ ಹೇಳಿರ್ತೀನಿ. ಟೋಟಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಲ್ವಾ, ಇದು ಇಷ್ಟು ಖರ್ಚು ಆಗಿದೆ. ಪ್ರಾಡಕ್ಟ್ ಎ 1000 ಯೂನಿಟ್ಸ್ ಉತ್ಪಾದನೆ ಆಗಿದೆ, ಪ್ರಾಡಕ್ಟ್ ಬಿ 2000 ಯೂನಿಟ್ಸ್ ಉತ್ಪಾದನೆ ಆಗಿದೆ. ಸೊ ಇದು ಉತ್ಪಾದನೆ ಆಗಿರೋದಕ್ಕೆ ಖರ್ಚು ಎಷ್ಟಾಗಿದೆ, ಮೆಷಿನ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್ 3 lakh ಆಗಿದೆ, ಇದು 30,000 ಆಗಿದೆ, 35,000 ಆಗಿದೆ. ಸೊ ಅವ್ರು ಕೇಳಿರೋ ಕ್ವೆಶನ್ ಏನು, ಇಷ್ಟು ಆಗಿದೆಯಲ್ಲ ಖರ್ಚು, ಈ ಇಷ್ಟು ಖರ್ಚುನು ಒಂದೊಂದು ಯೂನಿಟ್ಗೆ, ಇಲ್ಲಿ 1000 ಯೂನಿಟ್ಸ್ ಇಲ್ಲಿ 2000 ಯೂನಿಟ್ಸ್ ಇದೆಯಲ್ಲ, ಒಂದು ಯೂನಿಟ್ಗೆ ಎಷ್ಟಾಗುತ್ತೆ. ಸೊ 1000 ಯೂನಿಟ್ಸ್ಗೆ 2000 ಯೂನಿಟ್ಸಿಗೆ 1000 + 2000ಗೆ ಇಷ್ಟು ಖರ್ಚು ಬಿದ್ದಿದೆ ಇನ್ ಟೋಟಲ್ ಅಲ್ವಾ. ಸೊ ನಮಗೆ ಪ್ರಾಡಕ್ಟ್ ಎಗೆ 1 ಯೂನಿಟ್ಗೆ ಎಷ್ಟು ಆಗಬಹುದು ಕಾಸ್ಟ್, ಪ್ರಾಡಕ್ಟ್ ಬಿಗೆ 1 ಯೂನಿಟ್ಗೆ ಎಷ್ಟು ಆಗಬಹುದು ಕಾಸ್ಟ್, ಇದು ನಾವು ಕಂಡುಹಿಡಬೇಕು. ಹೇಗೆ ಕಂಡುಹಿಡಬೇಕು, ಇಲ್ಲಿ ಮಾಹಿತಿ ಕೊಟ್ಟಿದ್ದಾರಲ್ಲ, ಇದು ಕಂಡುಹಿಡಬೇಕಂದ್ರೆ ಈ ಮಾಹಿತಿ ಬೇಕು, ಇದನ್ನ ಯೂಸ್ ಮಾಡಿಕೊಂಡು ನಾವು ಕಂಡುಹಿಡಬೇಕು. ಸೊ ಅದಕ್ಕೆ ವರ್ಕಿಂಗ್ ನೋಟ್ ಏನು ಮಾಡ್ತೀವಿ, ಫಸ್ಟ್ ಇನ್ ಟೋಟಲ್ ಅಮೌಂಟ್ ಕೊಟ್ಟಿರ್ತಾರಲ್ವ, ಇದಕ್ಕೆ ವರ್ಕಿಂಗ್ ನೋಟ್ ಮಾಡ್ತೀವಿ. ಇಲ್ಲಿ ನೋಡಿ 1 2 3 3 ವರ್ಕಿಂಗ್ ನೋಟ್ ಬೇಕು. ಕಮ್ ಲೆಟ್ ಅಸ್ ಸಾಲ್ವ್ ದಿ ವರ್ಕಿಂಗ್ ನೋಟ್ ನಾವು. See here I have already written it. See solution. First working note number 1, we have to find out the machine hour rate. ಇದನ್ನ ನಾವೇನು ಹೇಳ್ತೀವಿ, ಕಾಸ್ಟ್ ಡ್ರೈವರ್, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಡ್ರೈವರ್ ರೇಟ್ಸ್ ಅಂತ ಬರೆದಿದ್ದೀನಿ. ಸೊ ಮೆಷಿನ್ ಅವರ್ ರೇಟ್ ಇನ್ ಸಿಂಪಲ್. ಸೊ ಮೆಷಿನ್ ಅವರ್ ರೇಟ್ಗೆ ಮೆಷಿನ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಮೆಷಿನ್ ಅವರ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಯೂಶುವಲ್ ನಿಮ್ಗೆ ಒಂದು ಫಾರ್ಮುಲಾ ಮಾತ್ರ ಬರುತ್ತೆ ಈ ABC ಇದರಲ್ಲಿ. ಸೊ ನೀವು ಆ ಫಾರ್ಮುಲಾ ನೆನ್ಪಿಟ್ಕೊಬೇಕು. ಸೊ ದಿಸ್ ಇಸ್ ದಿ ಫಾರ್ಮುಲಾ. See, activity cost driver rate is equal to total cost of activity divided by cost drivers. I repeat once again, activity cost driver rate is equal to total cost of activity divided by cost drivers. ಇದನ್ನ ಬೇಸಾಗಿ ಇಟ್ಕೊಂಡು ನಾವು ಆ ಆಕ್ಟಿವಿಟಿಗೆ ಅಪ್ಲೈ ಮಾಡ್ತೀವಿ. ಅದೇ ರೀತಿನೇ ನಾವು ಇವಾಗ ಮೆಷಿನ್ ನೋಡಿ, ಟೋಟಲ್ ಕಾಸ್ಟ್ ಆಫ್ ಆಕ್ಟಿವಿಟಿ ಅಂದರೆ ಮೆಷಿನ್ ಆಕ್ಟಿವಿಟಿ ಎಕ್ಸ್ಪೆನ್ಸಸ್, ದಿಸ್ ಇಸ್ ಇನ್ ಟೋಟಲ್. ಓಕೆ, ಸೊ ಎಷ್ಟಿದೆ, so
machine activity expenses, how much it is there? It is 3 lakh. So that I am going to write here, 3 lakh divided by machine hours. So machine hours we have to find out. Machine hours it is 6. Okay, ಪ್ರಾಡಕ್ಟ್ ಎಗೆ 1 ಯೂನಿಟ್ಗೆ 6 hours ಅಂದರೆ 1000 ಯೂನಿಟ್ಸ್ಗೆ ಎಷ್ಟು? ಸೊ 6 into 1000. Okay, plus one more product is there. Product B 2000, 1 ಯೂನಿಟ್ಗೆ 1.5 hours ಅಂದರೆ 2000 ಯೂನಿಟ್ಸ್. ಸೊ 1.5 into 2000. So that, let me write it here, 3 lakh divided by 6000 plus 6000 plus 3000. You will get 3 lakh divided by 9000 hours. This is rupees is equal to, you will get rupees 33.33. Okay, so this is what you are going to get. This is what you are going to get. Fine. So after this is per unit we came to know. Okay, machine hour rate. So machine hour rate is 33.33. For 1 hour machine it costs rupees 33.33. The next working notice, calculation of rate per machine setup. As I told you, we have to prepare 3 working notes. In the 3 working notes, first one, this is done, and the second one is calculation of setup related expenses. Okay, rate per machine setup. So setup related expenses divided by number of setups. So what is the setup related expenses here? It is 30,000 rupees. I am going to write it here. 30,000 rupees divided by how many? Means number of setups. So number of setups, setup of machines is 15 plus 50. 15 plus 50. Okay. Is equal to 30,000 rupees divided by 65 setups. Okay, this is also setups. Now you will get, means you will get rupees 461.538. 461.538. ಇದು ಮುಗಿತಾ? ನೆಕ್ಸ್ಟ್ ವರ್ಕಿಂಗ್ ನೋಟ್ 3, ಕ್ಯಾಲ್ಕುಲೇಷನ್ ಆಫ್ ರೇಟ್ ಪರ್ ಆರ್ಡರ್. ಹೇಳಿದಲ್ವಾ, ಇಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಇದಕ್ಕೂ ಪರ್ ಯೂನಿಟ್ ಏನು ರೇಟ್ ಅಂತ ಅನ್ನೋದು, ಪರ್ ಸೆಟಪ್ ಏನು, ಪರ್ ಮೆಷಿನ್ ಏನು ಅಂತ, ಪರ್ ಮೆಷಿನ್ ಅವರ್ ರೇಟ್ಗೆ ಏನು ಅಂತ ಇದೆರಡು ಕಂಡಿಡ್ದಾಯ್ತು. ಇದೇನು ಇವಾಗ ಪರ್ ಆರ್ಡರ್, ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಆರ್ಡರ್ ಇದಲ್ವಾ. ಸೊ ಇದು ಓವರ್ ಆಲ್ ಎಲ್ಲ ಆರ್ಡರ್ ಎಷ್ಟಿದೆ? 18 ಪ್ಲಸ್ 70. ಸೊ ಓವರ್ ಆಲ್ ಎಷ್ಟು ಅನ್ನೋದು ಅದನ್ನೇ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಅದಕ್ಕೇನೆ ಇದನ್ನ ನೆನ್ಪಿಟ್ಕೊಂಡೆ ನಾವು ಕಂಡುಹಿಡಿಬೇಕು. ಒಂದು ಕಾಸ್ಟ್ ಡ್ರೈವರ್ದು, ಆಕ್ಟಿವಿಟಿ ಕಾಸ್ಟ್ ಡ್ರೈವರ್ ರೇಟ್ ಕಂಡುಹಿಡಿಬೇಕು ಅಂತಂತಂದ್ರೆ ಇವಾಗ ಟೋಟಲ್ ಅಮೌಂಟ್ ತಗೋಬೇಕು. ಟೋಟಲ್ ಕಾಸ್ಟ್ ಆಫ್ ಆಕ್ಟಿವಿಟಿ, ಇಲ್ಲಿ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಆರ್ಡರ್ಸ್ ಅಂತ ಇಲ್ಲಿ ಕಾಸ್ಟ್ ಆಫ್ ಆಕ್ಟಿವಿಟಿಗೆ ಬದಲ ಅದನ್ನ ಹಾಕೊಂತೀವಿ. ಡಿವೈಡೆಡ್ ಬೈ ಕಾಸ್ಟ್ ಡ್ರೈವರ್ಸ್. ಇದು ಕಾಸ್ಟ್ ಡ್ರೈವರ್ ಏನು? ನಂಬರ್ ಆಫ್ ಆರ್ಡರ್ಸ್. ಅದನ್ನೇ ಇಲ್ಲಿ ನಂಬರ್ ಆಫ್ ಆರ್ಡರ್ಸ್ ಅಂತ ಹಾಕೊಂತೀವಿ. ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಓಕೆ, ನಂಬರ್ ಆಫ್ ಆರ್ಡರ್ಸ್. ನಾವು
let me take the orders related expenses relating to order. What is that? Order related expenses is rupees 35,000 divided by number of orders 18 plus 70 orders. Correct? 18 plus 70 orders. ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಹೀಗೆ rupees 35,000 divided by 88 orders. 88 orders. You will get rupees 397.73. ಓಕೆ, ಸೊ ಇವಾಗ ನಮಗೆ ಟೋಟಲ್ ಆಗಿದ್ದೆಲ್ಲ ಪರ್ ಆರ್ಡರ್ಗೆ ಎಷ್ಟು ಅಂತೆಲ್ಲ ಕಂಡುಹಿಡ್ಕೊಂಡ್ವಿ. 3 ವರ್ಕಿಂಗ್ ನೋಟ್ ಮಾಡಬೇಕಿತ್ತು. ಸೊ 3 ವರ್ಕಿಂಗ್ ನೋಟ್ ಮುಗಿಸ್ಕೊಂಡಾಯ್ತು. ನೆಕ್ಸ್ಟ್ ವಿ ಶಲ್ ಡೂ ದಿ ಪ್ರಾಬ್ಲಮ್. ಕಾಂಪಿಟೇಷನ್ ಆಫ್ ಓವರ್ ಹೆಡ್ ಕಾಸ್ಟ್ ಪರ್ ಯೂನಿಟ್ ಅಂಡರ್ ಎ ಬಿ ಸಿ ಇದೇ ನಾವು ಫೈನಲ್ ಆಗಿ ಮಾಡಬೇಕು. ಇದೇ ಅಲ್ವಾ ಅವರು ಕೇಳಿರೋದು. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ದ್ಯಾಟ್. ಸೊ ಪರ್ಟಿಕ್ಯುಲರ್ಸ್ ಕಾಲಮ್, ಇಟ್ ಈಸ್ ವೆರಿ ಸಿಂಪಲ್. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್. ಅವ್ರು ಏನು ಕೊಟ್ಟಿದ್ದಾರೋ ಪ್ರಾಡಕ್ಟ್ ಎಷ್ಟು ಪ್ರಾಡಕ್ಟ್ಸ್ ಇದೆಯೋ ಅಷ್ಟು ಕಾಲಮ್ಸ್ ಹಾಕೋಬೇಕು. ಪರ್ಟಿಕ್ಯುಲರ್ಸ್ ಕಾಲಮ್ ಕಾಮನ್ ಆಗಿರುತ್ತೆ ಎಲ್ಲ ಪ್ರಾಬ್ಲಮಲ್ಲೂ. ಪ್ರಾಡಕ್ಟ್ಸ್ ಅವರು 2 ಕೊಟ್ಟಿದ್ರೆ 2, 3 ಕೊಟ್ಟಿದ್ರೆ 3. ಸೊ ಇಲ್ಲಿ 2 ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಎ ಮತ್ತು ಪ್ರಾಡಕ್ಟ್ ಬಿ. ಸೊ ಪ್ರಾಡಕ್ಟ್ ಎಗೆ ಸಂಬಂಧಪಟ್ಟ ಹಾಗೆ 1000 ಯೂನಿಟ್ಸ್ ಅಲ್ವಾ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಬಿ 2000 ಯೂನಿಟ್ಸ್. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಮೆನ್ಷನ್ಡ್ ಇಟ್ ಹಿಯರ್. So next, for product A also there should be a total column and per unit column, and also product B total column, per unit column should be there. Now let us start with the problem. See, while starting the problem, no need to get confused. See, it is very easy to write this statement. How? I'll let you know. See, we concentrated on these 3 things, right? So for working note also we concentrated on this, and for computation of total overheads also we have to concentrate only this. First we have to write units produced. So what is the units produced? See, I have mentioned it here only, no need to worry. So units produced is 1000 units and 2000 units. So again I am not going to mention it. Suppose if you have not mentioned, you can mention it here in the first heading. The next step is to take the working notes. See, machine related cost. I'm going to write it here. Machine related cost. So in the machine related cost, we know that in total we have to write. It is see, machine hour rate 6 into how many for 1000 units, like that only I am going to take it here. 6 into 1000, you will get 6000 into, we have found like working note number 1. So what is that? Machine hour rate rupees 33.33, rupees 33.33. You will get rupees 2 lakh. So 2 lakh divided by 1000 units, you will get 200 per unit. Okay, rupees 200 per unit. Then come to the product B. Now for the product B, to produce, see, ಇಲ್ಲಿ 200 ಯೂನಿಟ್ಸ್ ಕೊಟ್ಟಿದ್ದಾರೆ. ಅದು ನಾವು 200 ಯೂನಿಟ್ಸ್ನ ಉತ್ಪಾದನೆ ಮಾಡೋದೇ. ಓಕೆ ಫೈನ್, 200 ಯೂನಿಟ್ 2000 ಯೂನಿಟ್ಸ್ ಇದೆ, 2000 ಯೂನಿಟ್ಸ್. ಮೆಷಿನ್ ರಿಲೇಟೆಡ್ ಕಾಸ್ಟ್ ಕಂಡುಹಿಡಬೇಕಂದ್ರೆ 1 ಯೂನಿಟ್ ಉತ್ಪಾದನೆ ಮಾಡೋದಕ್ಕೆ ಮೆಷಿನ್ಗೆ ಎಷ್ಟು ಅಂದರೆ ನಂಬರ್ ಆಫ್ ಅವರ್ಸ್ ಎಷ್ಟು, ಇಲ್ಲಿ ಪ್ರಾಡಕ್ಟ್ ಬಿನ ಉತ್ಪಾದನೆ ಮಾಡೋದಕ್ಕೆ 1.5 ಅವರ್ಸ್ ಬೇಕು. ಸೊ ಎಷ್ಟು, ಇದು 1 ಯೂನಿಟ್ಗೆ ಆಯಿತು. ಸೊ ಇಲ್ಲಿ 2000 ಯೂನಿಟ್ಸ್ಗೆ, ಸೊ 2000 ಯೂನಿಟ್ಸ್ಗೆ ಅಂತ ಬಂದಾಗ 3000 ರುಪೀಸ್ ಆಯಿತು. ಸೊ ಸಾರಿ 3000 ಅವರ್ಸ್ ಆಯಿತು. ಇಂಟು ನಾವು ಎಷ್ಟು
ಪರ್ ಇದೇ ಇರುತ್ತೆ ಮೆಷಿನಾರ್ ರೇಟ್. ಮೆಷಿನಾರ್ ರೇಟ್ ಎಷ್ಟು 33.33. ಸೊ ಎಷ್ಟಾಯಿತು ಇವಾಗ rupees 1 lakh. ಸೊ ಡಿವೈಡೆಡ್ ಬೈ 2000 ಅಂದರೆ ಎಷ್ಟು ಬರುತ್ತೆ 50. ಇದು ರುಪೀಸ್ and this is also rupees. Got it? ಇದು ಹಿಂಗಾಯ್ತಾ. ನೆಕ್ಸ್ಟ್ ಏನಿದೆ ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್. ಇಲ್ಲಿ ಸೆಟಪ್ ರಿಲೇಟೆಡ್ ಕಾಸ್ಟ್. ಸೆಟಪ್ ರಿಲೇಟೆಡ್ ಕಾಸ್ಟ್ ನೋಡೋಣ. ಸೊ ಇಲ್ಲಿ ನಮಗೆ ಗೊತ್ತಿದೆ. ಸೊ ಪ್ರಾಡಕ್ಟ್ ಎಗೆ ಎಷ್ಟು ಸೆಟಪ್ಸ್ ಬೇಕಾಗಿತ್ತು 15 ಇಂಟು ಸೆಟಪ್ ರಿಲೇಟೆಡ್ ಕಾಸ್ಟ್ ಎಷ್ಟಿದೆ 461.538. ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ಹೇಳಿದೆ ಸೆಟಪ್ ರಿಲೇಟೆಡ್ ಎಕ್ಸ್ಪೆನ್ಸಸ್ 30,000 ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ, ವರ್ಕಿಂಗ್ ನೋಟ್ ಕಂಡಿಡಿದ್ವಿ. ಸೊ ವರ್ಕಿಂಗ್ ನೋಟಲ್ಲಿ ಏನಾಯಿತು, ವಿ ಫೌಂಡ್ ಒಂದು ಸೆಟಪ್ಗೆ ಎಷ್ಟು ಅಂತ ಕಂಡಿಡ್ತೀವಿ. ಒಂದು ಸೆಟಪ್ಗೆ 461.538. ಸೊ ಒಂದು ಸೆಟಪ್ಗೆ 461.538 ಅಂತ ಗೊತ್ತಾಗಿದೆ. ಸೊ ಅದನ್ನು ಇವಾಗ ಪ್ರಾಡಕ್ಟ್ ಎಗೆ ಎಷ್ಟು ಸೆಟಪ್ಸ್ ಬೇಕು 15 ಸೆಟಪ್ಸ್ ಬೇಕು. ಸೊ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಿ. rupees 6,923. ಇಲ್ಲಿ ಇದು ಡಿವೈಡೆಡ್ ಬೈ 1000 ಯೂನಿಟ್ಸ್ ಮಾಡಿದ್ರೆ ಪರ್ ಯೂನಿಟ್ ಇದು ಇಷ್ಟು 1000 ಯೂನಿಟ್ಸ್ಗೂ ಇಷ್ಟಾಯಿತು. ಪರ್ ಯೂನಿಟ್ಗೆ ಎಷ್ಟಾಯಿತು rupees 6.923. ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಸೆಟಪ್ಸ್ ಎಷ್ಟು ಬೇಕಾಗಿತ್ತು. ಇವಾಗ ಒಂದು ಇಲ್ಲಿ ಪ್ರಾಡಕ್ಟ್ ಬಿಗೆ ಸೆಟಪ್ ಎಷ್ಟು ಸೆಟಪ್ಸ್ ಇದೆ ಅಂದರೆ 50 ಅಲ್ವಾ. ಎಸ್ 50 ಇದೆ ಇಂಟು ಎಷ್ಟು ಒಂದು ಸೆಟಪ್ಗೆ 461.538. ಯು ವಿಲ್ ಗೆಟ್ rupees 23,076.90. ಓಕೆ. ಸೊ ಇಫ್ ಯು ಡಿವೈಡ್ ದಿಸ್ ಅಮೌಂಟ್, ಇದು ಒಂದು ಸೆಟಪ್ಗೆ. ಸೊ ಇದು ಟೋಟಲ್ 2000 ಯೂನಿಟ್ಸ್ಗೆ ಆಯಿತು. ಸೊ ಒಂದು ಯೂನಿಟ್ಗೆ ಎಷ್ಟಾಯಿತು, ಇಫ್ ಯು ಡಿವೈಡ್ ದಿಸ್ ಅಮೌಂಟ್ ಬೈ 2000 ಯೂನಿಟ್ಸ್ ಯು ವಿಲ್ ಗೆಟ್ rupees 11.538. ಅರ್ಥ ಆಯ್ತಾ. ನೆಕ್ಸ್ಟ್ ಆರ್ಡರ್ ರಿಲೇಟೆಡ್ ಕಾಸ್ಟ್. ಸೊ ಇದು ಪ್ರಾಡಕ್ಟ್ ಹೇಗೆ ಎಷ್ಟು ಆರ್ಡರ್ಸ್ ಇತ್ತು 18. ನೆಕ್ಸ್ಟ್ ಪರ್ ಆರ್ಡರ್ ಎಷ್ಟಿದೆ ವರ್ಕಿಂಗ್ ನೋಟಲ್ಲಿ. ಸೊ ಒಂದು ವರ್ಕಿಂಗ್ ನೋಟಲ್ಲಿ ಪರ್ ಆರ್ಡರ್ ಇಟ್ ಇಸ್ 397.73. ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್. ಸೊ 397.73. you will get rupees 7,159. so for per unit, if you this is for 1000 units. so if you divide this amount with 1000 units, if you divide this 7,159 with 1000 units, you will get rupees 7.159. okay. So and also for the year, how many orders they have given in the problem? It is 70 orders for product B. 70 orders for product B. For per order cost is rupees 397.73. so you will get in total rupees 27,841.10. okay, 841.10. so this is in total for 2000 units. so if you divide this amount with the 2000 units, you will get per unit 13 rupees 921 paise. so for all the
For per unit cost only they have asked you to find out. See here heading computation of overhead cost per unit under ABC. So you have to take the total. You have to take the total of per unit for each product. So here total and also here the total amount. So here it is, you total it 214 rupees 0.082. Okay, and here it is 75 rupees 0.458 paise. So here the over in total ಇಲ್ಲಿ ನೋಡಿ ಎಲ್ಲ ಮೆಷಿನ್ ರಿಲೇಟೆಡ್ ಕಾಸ್ಟ್, ಸೆಟಪ್ ರಿಲೇಟೆಡ್ ಕಾಸ್ಟ್, ಆರ್ಡರ್ ರಿಲೇಟೆಡ್ ಕಾಸ್ಟ್ ಎಲ್ಲ ನಾವು ಕಂಡಿಡ್ಕೊಂಡ್ವಿ. ಸೊ ಅವರು ಇನ್ ಟೋಟಲ್ ಎಷ್ಟು ಮೆಷಿನ್ ರನ್ ಆಗಿತ್ತು, ಸೆಟಪ್ಸ್ ಇತ್ತು, ಆರ್ಡರ್ ಇತ್ತು ಅನ್ನೋದನ್ನ ಕೊಟ್ಟಿದ್ರು. ನಾವು ಅದು ಪ್ರಾಡಕ್ಟ್ ಎಗೆ ಬಿಗೆ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೆಟಪ್ಸ್ ಎಷ್ಟು ಮೆಷಿನ್ ಸೆಟಪ್ಸ್ ಇತ್ತು, ಮೆಷಿನ್ ಅವರ್ಸ್ ರೇಟ್ ಎಷ್ಟಿತ್ತು, ಸೆಟಪ್ಸ್ ಎಷ್ಟಿತ್ತು ಆ್ಯಂಡ್ ಆಲ್ಸೋ ಆರ್ಡರ್ ಎಷ್ಟು ಆರ್ಡರ್ಸ್ ಇತ್ತು ಅಂತ ಅನ್ನೋದು ಪರ್ ಪ್ರಾಡಕ್ಟ್ಗೆ ನಾವು ಮಲ್ಟಿಪ್ಲೈ ಮಾಡಿಕೊಂಡು ಟೋಟಲ್ ಎಲ್ಲ ತೊಗೊಂಡ್ವಿ. ವರ್ಕಿಂಗ್ ನೋಟ್ ಮಾಡಿ ಟೋಟಲ್ ಕಂಡಿಡ್ದಾಯಿತು. ಪರ್ ಯೂನಿಟ್ಗೆ ಒಂದೊಂದು ರಿಲೇಟೆಡ್ ಮೆಷಿನ್ ರಿಲೇಟೆಡ್ ಕಾಸ್ಟ್ ಪರ್ ಯೂನಿಟ್ಗೆ ಎಷ್ಟಾಯಿತು, ಸೆಟಪ್ ರಿಲೇಟೆಡ್ ಕಾಸ್ಟ್ ಪರ್ ಯೂನಿಟ್ಗೆ ಎಷ್ಟಾಯಿತು, ಆರ್ಡರ್ ರಿಲೇಟೆಡ್ ಕಾಸ್ಟ್ ಪರ್ ಯೂನಿಟ್ಗೆ ಎಷ್ಟಾಯಿತು ಅಂತ ಪ್ರಾಡಕ್ಟ್ ಎ ಮತ್ತು ಪ್ರಾಡಕ್ಟ್ ಬಿಗೂ ಕಂಡಿಡ್ದಾದ್ಮೇಲೆ ಅದನ್ನು ಟೋಟಲ್ ಮಾಡಿದಾಗ್ಲೇ ನಮಗೆ ಓವರ್ ಆಲ್ ಇದು ಇಷ್ಟು ಕಾಸ್ಟ್ದು ಟೋಟಲ್ ಮಾಡಿದಾಗ ಒಂದು ಪ್ರಾಡಕ್ಟ್ಗೆ 214 rupees 0.082 ಕಾಸ್ಟ್ ಬಿದ್ದಿದೆ. ಆ್ಯಂಡ್ ಆಲ್ಸೋ ಪ್ರಾಡಕ್ಟ್ ಬಿಗೆ ಒಂದು ಯೂನಿಟ್ಗೆ 75 rupees 458 paise ಬಿದ್ದಿದೆ. ಸೊ ಇದು ಪರ್ ಯೂನಿಟ್. ಓಕೆನಾ? So this is what, like this only they will ask you in the exams for 6 marks question. So when it comes to 14 marks, I will let you know in the next video how to solve the 14 marks question. First you practice this and I will give you the another 2 years question papers, 6 marks questions related to ABC. If you have any doubts related to this, you can get back to me in the WhatsApp group. Okay? Thank you all.